ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಖಂಡಿತ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ನಾನು ಇವತ್ತು ಸಹ ಯಾವುದೋ ಒಂದು ಪುಸ್ತಕ ಜೊತೆ ಬಂದಿದ್ದೀನಿ ಅಂತ. ಎಸ್, 100%. ಹಿಂದೊಮ್ಮೆ ನಾನೇ ಹೇಳಿದ್ದೆ, ಪುಸ್ತಕಗಳು ಮಾತನಾಡುತ್ತವೆ, ಬಟ್ ನಾವು ನಮ್ಮ ಬೇಸರ ಬಿಗುಮಾನವನ್ನೆಲ್ಲ ಬದಿಗಿಟ್ಟು ಕೂತು ಮಾತನಾಡಬೇಕು ಅಷ್ಟೇ ಅಂತ. ಬಟ್ ನಾನು ಇವತ್ತು ತಂದಿರುವಂತಹ ಒಂದು ಪುಸ್ತಕ, ಇದನ್ನ ಓದಿದ ಮೇಲೆ ನನಗನ್ಸಿದ್ದು, ಪುಸ್ತಕಗಳು ಮಾತನಾಡುವುದಲ್ಲದೆ ನಮ್ಮನ್ನು ಆಲಿಸುತ್ತವೆ. ಎಸ್, ಅಂತಹದೇ ಒಂದು ಪುಸ್ತಕ. ಒಂದು ಮುಕ್ತ ಸಂವಾದ ಇತ್ತೇನೋ ನನಗೂ ಆ ಪುಸ್ತಕಕ್ಕೂ ಅನಿಸುವಷ್ಟು, ಅಷ್ಟರ ಮಟ್ಟಿಗೆ ಹತ್ರ ಅನಿಸಿದಂತಹ ಪುಸ್ತಕ ಇವತ್ತು ನಾನು ತಂದಿದ್ದೀನಿ. ಎಸ್, ಅದೇ ಈ ಪುಸ್ತಕ ನಮ್ಮ ಅನಂತ ಕುಣಿಗಲ್ರವರು ಬರೆದಿರುವಂತಹ ಇರುವುದೊಂದೇ ಬದುಕು, ಬದುಕಿ ಬಿಡಿ ಪ್ಲೀಸ್. ಶೀರ್ಷಿಕೆನೇ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಹಾಗೆ ಇದು ಅವ್ವ ಪುಸ್ತಕಾಲಯದಲ್ಲಿ 3ನೇ ಮುದ್ರಣವನ್ನ ಕಂಡಂತಹ ಪುಸ್ತಕ. ಏನು ಅಂದ್ರೆ, ಈ ಪುಸ್ತಕವನ್ನ ನೀವು ಮಾತನಾಡುವ ರೀತಿಯಲ್ಲಿ ಆಡು ಭಾಷೆಯಲ್ಲೇ ಬರೆದಿದ್ದಾರೆ. ಬಟ್ ಈ ಪುಸ್ತಕಕ್ಕಿರುವ ಸಾಮರ್ಥ್ಯ ಎಂತಹದ್ದು ಅಂತಂದ್ರೆ, ಇವತ್ತು ಅಟ್ ಪ್ರೆಸೆಂಟ್ ನಾವು ಬದುಕ್ತಾ ಇರುವ ಬದುಕನ್ನ ಕೂತು ಒಂದ್ ರೌಂಡ್ ಚಿಂತಿಸುವಂತೆ ಮಾಡುವಂತ ಪುಸ್ತಕ ಅಂತ ಹೇಳ್ಬೋದು. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ, ಇವತ್ತು ನಮಗೆ ಗೊತ್ತಿಲ್ಲದೇನೋ ನಮ್ಮ ಜೀವನದಲ್ಲಿ ನಾವು ಹಲವಾರು ತಲೆನೋವುಗಳನ್ನು ತಂದಿಟ್ಕೊಂಡ್ಬಿಟ್ಟಿರ್ತೀವಿ ಜೀವನದಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್, ಆಂಗ್ಸೈಟಿ, ಓವರ್ ಥಿಂಕಿಂಗ್, ಓವರ್ ಎಕ್ಸ್ಪೆಕ್ಟೇಷನ್ಸ್, ಇದೆಲ್ಲ ಎಷ್ಟು ಅನಾವಶ್ಯಕ ಅನ್ನೋದನ್ನ ನಮ್ಮ ಗಮನಕ್ಕೆ ತರುವಂತಹ ಕೆಲಸ ಈ ಪುಸ್ತಕ ಮಾಡುತ್ತೆ ಅಂತ ಹೇಳ್ಬೋದು. ಬಟ್ ಓದಿದ ತಕ್ಷಣ ನಾನು ಬದಲಾಗ್ಬಿಡ್ತೀನಿ ಇದನ್ನೆಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ತಿದ್ಕೊಳ್ಳೋದು ಬಿಡೋದು ಓದುಗನಿಗೆ ಬಿಟ್ಟಿದ್ದು. ಎಸ್, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಂಡ್ ಪುಸ್ತಕದ ಪೇಪರ್ ಕ್ವಾಲಿಟಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓದ್ಲಿಕ್ಕೆ ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ. ತುಂಬಾ ನೀಟಾಗಿದೆ, ಎಲ್ಲೂ ಬೋರಿಂಗ್ ಅಂತ ಅನಿಸ್ಲಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ಈ ಪುಸ್ತಕದ ಕೊನೆಯ ಪುಟಗಳಲ್ಲಿ ಸಾಹಿತ್ಯ ಲೋಕದ ಮೇರು ಪರ್ವತ ಅಂತಾನೆ ಕರಿಬಹುದು, ಸಾಹಿತ್ಯ ಲೋಕದ ಹಿರಿಯ ಸಾಹಿತಿ ಶ್ರೀ SL ಭೈರಪ್ಪರವರನ್ನ ಅನಂತ ಕುಣಿಗಲ್ರವರು ಭೇಟಿಯಾದಂತ ಕ್ಷಣಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ನನಗೆ ಸಿಕ್ಕ ಭೈರಪ್ಪ ಬೇರೆ ಅನ್ನುವಂತ ಒಂದು, ನನಗೆ ಇದನ್ನು ಓದುವಾಗ ನಾನೇ ಭೈರಪ್ಪನವ್ರನ್ನ ಭೇಟಿ ಆಗಿದ್ದೀನಿ ಅನ್ನುವಷ್ಟು ಖುಷಿ ಕೊಡ್ತು. ಯಾಕಂದ್ರೆ ಪ್ರತಿಯೊಬ್ಬ ಓದುಗನ ಕನಸು ಭೈರಪ್ಪರವ್ರನ್ನ ಭೇಟಿ ಆಗ್ಬೇಕು ಅನ್ನೋದಾಗಿರುತ್ತೆ. ಬಟ್ ಇವತ್ತು ಅವ್ರನ್ನ ಮೊಟ್ಟಿಗಿಲ್ಲ. ಆದರೆ ಅವರ ಪ್ರತಿಯೊಂದು ಕೃತಿಗಳು, ಪ್ರತಿಯೊಂದು ಕಾದಂಬರಿಗಳು ಮುಂದಿನ 200 ವರ್ಷಕ್ಕೂ ಪ್ರತಿ ಕೃತಿಗಳು ಉಸಿರಾಡ್ತವೆ ಅನ್ನೋದನ್ನ ನಾನು ಹೇಳಬಲ್ಲೆ. ಹೆಚ್ಚು ಕಮ್ಮಿ 3-4 ಸಲ ಓದಿದೆ ನಾನು ಇದನ್ನ. ತುಂಬಾ ಇಷ್ಟ ಆಯ್ತು. ಅನಂತ್ ಸರ್, ತುಂಬಾ ಅದೃಷ್ಟ ಮಾಡಿದ್ದೀರಾ ನೀವು ಅವ್ರನ್ನ ಭೇಟಿ ಆಗಿರೋದು. ದಯವಿಟ್ಟು ಹೇಳ್ತೀನಿ, ಈ ಪುಸ್ತಕವನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಪುಸ್ತಕದ ಬೆಲೆ ಕೇವಲ 130 ರೂಪಾಯಿ. 130 ಪುಟಗಳ ಪುಸ್ತಕ. ಅನಂತ್ ಸರ್, ಆಲ್ ದ ಬೆಸ್ಟ್. ಈ ಪುಸ್ತಕ ಮತ್ತಷ್ಟು ಮುದ್ರಣವನ್ನ ಕಾಣಲಿ ಅಂತ ಹಾರೈಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪುಸ್ತಕಕ್ಕಾಗಿ ಧನ್ಯವಾದಗಳು.